ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಯಾರೆಲ್ಲ KCT 2026ಗೆ ಇನ್ನೂ ಅಪ್ಲಿಕೇಶನ್ಸ್ ಹಾಕಿಲ್ವೋ, ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ನಿಮ್ಮ KCT 2026 ಅಪ್ಲಿಕೇಶನ್ಸ್ ಹೇಗೆ ಹಾಕೋದು ವಿತೌಟ್ ಎನಿ ಮಿಸ್ಟೇಕ್ಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಫ್ರಮ್ ದ ರಿಜಿಸ್ಟ್ರೇಷನ್ ಟಿಲ್ ನೀವು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀವಿ. ಸೊ ಹಾಗಾಗಿ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ನಿಮ್ಮ KCT ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರು ಸಹ KCT 2026 ಅಪ್ಲಿಕೇಶನ್ಸ್ನ ವಿತೌಟ್ ಎನಿ ಮಿಸ್ಟೇಕ್ಸ್ ಅಪ್ಲೈ ಮಾಡಲಿ. ಸೊ ಈ ಸತಿ ಎಷ್ಟೊಂದು ಚೇಂಜಸ್ ಇದೆ ನಿಮ್ಮ KCT ಅಪ್ಲಿಕೇಶನ್ಸ್ ರಿಗಾರ್ಡಿಂಗ್ ಆಗಿ. ಸೊ ಆ ಚೇಂಜಸ್ನ ಇನ್ಫಾರ್ಮೇಶನ್ಸ್ ಬುಲೆಟಿನ್ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಅದ್ರ ಕುರಿತಾದಂತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸೊ ಈ ವಿಡಿಯೋ ಓನ್ಲಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಸ್ ಹೇಗೆ ಹಾಕೋದು ಅನ್ನೋದ್ರ ಕುರಿತಾದಂತೆ. ಸೊ ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ಮುಂಚೆ ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ ಕುರಿತಾದಂತೆ ಈ ಹಿಂದೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಗೋ ಬ್ಯಾಕ್ ಅಂಡ್ ವಾಚ್ ಇಟ್. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ಗೆ ಬಂದಿದ ತಕ್ಷಣ UGCET. ಸೊ ಇನ್ಫಾರ್ಮೇಶನ್ಸ್ ಬುಲೆಟಿನ್ನ ಫಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಎಲಿಜಿಬಲ್ ಕ್ಲಾಸ್ ರಿಗಾರ್ಡಿಂಗ್ ನಿಮ್ಮ ಕ್ಲಾಸ್ ಎಲಿಜಿಬಿಲಿಟಿ ಕ್ಲಾಸ್ ಪ್ರಕಾರ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು ಎಲ್ಲಾನು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಅರ್ಥ ಆದ ನಂತರ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ಸೊ ಇಫ್ ಇನ್ ಕೇಸ್ ಡೋಂಟ್ ವರಿ, ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಎಲಿಜಿಬಿಲಿಟಿ ಕ್ಲಾಸ್ ಅನ್ನು ಸಹ ಕವರ್ ಮಾಡ್ತೀವಿ ಅಂಡ್ ದೆನ್ ಮೇನ್ ಇನ್ಫಾರ್ಮೇಶನ್ಸ್ ಫ್ರಮ್ ದ ಇನ್ಫಾರ್ಮೇಶನ್ಸ್ ಬುಲೆಟಿನ್ ಅದನ್ನು ಸಹ ಕವರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಇಲ್ಲಿ ಎರಡಿದೆ. ಫಸ್ಟು ಯೂಸಿಂಗ್ ಲಾಗಿನ್ ಅಂಡ್ ದೆನ್ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ಸ್. ಸೊ ನೀವು ಮೊದಲನೇ ಸಲ ಹಾಕ್ತಿರೋದ್ರಿಂದ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆದ ನಂತರ ನಿಮಗೆ ಅಪ್ಲಿಕೇಶನ್ಸ್ ID ಬರುತ್ತೆ. ಅಪ್ಲಿಕೇಶನ್ಸ್ ID ಜನರೇಟ್ ಆದಮೇಲೆ ನೀವು ಲಾಗಿನ್ ಆಗಬೇಕು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ, ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ ಕರ್ನಾಟಕ ಸ್ಟೇಟ್ ಬೋರ್ಡ್? ಇಫ್ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಿ ವೆರಿಫೈ ಅಂತ ಕೊಟ್ರೆ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಇಫ್ ನೋ, ಯಾರಾದರೂ ಕರ್ನಾಟಕ ಬೋರ್ಡಿಂದ ಓದಿಲ್ಲ ಅಥವಾ ICIC CBSE ಅಥವಾ ಅದರ್ ಸ್ಟೇಟ್ಸ್ ಇದ್ರೆ ನೋ ಅಂತ ಕೊಡಿ ಅಂಡ್ ದೆನ್ 10th ಸ್ಟ್ಯಾಂಡರ್ಡ್ ಸ್ಟಡಿ ಬೋರ್ಡ್ ನೇಮ್. ಸೊ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಎಲ್ಲಿ ಓದಿರೋದು, ICIC CBSE ಅಥವಾ ನಿಮ್ಮ ರೆಸ್ಪೆಕ್ಟಿವ್ ಯಾವ್ದು ಬಿಲಾಂಗ್ ಆಗ್ತಿರೋ ಅದನ್ನ ನೀವು ಸೆಲೆಕ್ಟ್ ಮಾಡಿ. ಅಂಡ್ ದೆನ್ 10th ಇಯರ್ ಆಫ್ ಪಾಸಿಂಗ್, ಯಾವ ಇಯರ್ ಅಲ್ಲಿ ನೀವು ಪಾಸಿಂಗ್ ಆಗಿದ್ದೀರಾ, ಸೊ ದಟ್ ಈಸ್ ಇಂಪಾರ್ಟೆಂಟ್, ಅದನ್ನು ಸಹ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಡ್ ದೆನ್ SSLC ರೋಲ್ ನಂಬರ್. ಸೊ ನಿಮ್ಮ ರೋಲ್ ನಂಬರ್ ಹಾಕಿ ಸೊ ವೆರಿಫೈ ಕೊಟ್ರೆ ನಿಮಗೆ ನಿಮ್ಮ ಡೀಟೇಲ್ಸ್ ಫೆಚ್ ಆಗಲ್ಲ. ಸೊ ಯಾರೆಲ್ಲ ಕರ್ನಾಟಕ ಬೋರ್ಡ್ ಅಂಡರ್ ಅಲ್ಲಿ ಬರ್ತಿರೋ ಅವ್ರಿಗೆ ಮಾತ್ರ ನಿಮ್ಮ ನೇಮ್, ಫಾದರ್ ನೇಮ್, ಮದರ್ ನೇಮ್, ಯಾವ ಸ್ಕೂಲಲ್ಲಿ ಓದಿದ್ರಿ, ನಿಮ್ಮ ಬೋರ್ಡ್ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ. ಬಟ್ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ ಅಥವಾ ಅದರ್ ದೆನ್ ಕರ್ನಾಟಕ ಬೋರ್ಡ್ ಸ್ಟೂಡೆಂಟ್ಸ್ಗೆ ನೀವೇ ಡೀಟೇಲ್ಸ್ನ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ರಿಮೆಂಬರ್, ನೀವೇ ಡೀಟೇಲ್ಸ್ನ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಸೊ ಒನ್ಸ್ ನೀವು ಅದು ಹಾಕಿದ ತಕ್ಷಣ ಯು ಕ್ಯಾನ್ ಸಿ ದಿಸ್ ಸೇಮ್ ಪ್ರೊಸೀಜರ್. ಸೊ ಒನ್ಸ್ ಯಾರೆಲ್ಲ ಕರ್ನಾಟಕ ಸ್ಟೂಡೆಂಟ್ ಇದ್ದಾರೋ ಅವ್ರಿಗೆ ಕ್ಯಾಂಡಿಡೇಟ್ ನೇಮ್ ಆ್ಯಂಡ್ ದೆನ್ ನಿಮ್ಮ ಜೆಂಡರ್ ಆಟೋಮೆಟಿಕ್ ಆಗುತ್ತೆ. ಲಾಸ್ಟಿಗೆ ನೀವು ಬಂದರೆ ಸೊ ಎಂಟರ್ OTP ಅಂತ ಬರುತ್ತೆ. ಸೊ ಇಲ್ಲಿ ಆಧಾರ್ ರೆಕಾಗ್ನಿಷನ್ಸ್ಗೆ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಆಧಾರ್ ನಂಬರ್ ಹಾಕಿದ್ಮೇಲೆ ಆಧಾರ್ ರಿಜಿಸ್ಟರ್ಡ್ ನಂಬರ್ಗೆ OTP ಹೋಗುತ್ತೆ. ರಿಮೆಂಬರ್, ಆಧಾರ್ ರಿಜಿಸ್ಟರ್ ನಂಬರ್ಗೆ OTP ಹೋಗುತ್ತೆ. ಎಂಟರ್ OTP ಕೊಟ್ಟರೆ ಸಬ್ಮಿಟ್ ಕೊಟ್ಟು ಆದ ನಂತರ ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ. ಡಿಡ್ ನಾಟ್ ವರಿ ಅಬೌಟ್ ದಿ ಸ್ಟ್ಯಾಟ್ ನಂಬರ್. ಹಾಕಲಿಲ್ಲ ಆಪ್ಷನ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ, ಬಟ್ ಇದ್ರೆ ದಯವಿಟ್ಟು ಹಾಕಿ. ಸೊ ಇಲ್ಲಿ ಯು ಕ್ಯಾನ್ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್. ಸೊ ಇಲ್ಲಿ 3 ಮೆಥಡ್ಸ್ ಕೊಟ್ಟಿದ್ದಾರೆ. ಒಂದು, ಐ ವಾಲಂಟರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಅಂಡ್ ದೆನ್ ಐ ವಾಲಂಟರ್ಲಿ ಕನ್ಸೆಂಟ್ ಟು ಶೇರ್ ಮೈ ಐಡೆಂಟಿಟಿ ವಿಯಾ DigiLocker. ನೀವು ಆಧಾರ್ ಥ್ರೂ OTP ಥ್ರೂ ನೀವು ಲಾಗಿನ್ ಆಗ್ಬೋದು, ರಿಜಿಸ್ಟರ್ ಮಾಡ್ಕೊಬೋದು, ಅಥವಾ ವಿಯಾ DigiLocker ಮುಖಾಂತರ ಏನಾದರೂ ರಿಜಿಸ್ಟರ್ ಮಾಡ್ಕೊಬೋದು, ಅಥವಾ ಎರಡೂ ನನ್ಗೆ ಒಪ್ಪಿಗೆ ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ KE ಆಫೀಸ್ನ ಯೂಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಬೋದು ಅನ್ನೋ ಆಪ್ಷನ್ಸು ಸಹ ಕೊಟ್ಟಿದ್ದಾರೆ. ಸೊ ಸಿನ್ಸ್ ನಾವು ಆಧಾರ್ ರಿಜಿಸ್ಟ್ರೇಷನ್ಸ್ ಆಗಿರೋದ್ರಿಂದ ಅಥವಾ ನಿಮ್ಮ ಫ್ಲೆಕ್ಸಿಬಲ್, ನಿಮ್ಗೆ ಯಾವುದು ಕನ್ವೀನಿಯಂಟೋ ಆ ರಿಜಿಸ್ಟ್ರೇಷನ್ಸ್ನ ಕ್ಲಿಕ್ ಮಾಡಾದ್ಮೇಲೆ ರಿಜಿಸ್ಟರ್ ಥ್ರೂ ಆಧಾರ್, ರಿಜಿಸ್ಟರ್ ಥ್ರೂ DigiLocker. ಸೊ ನೀವು ಯಾವ್ದನ್ನು ಕ್ಲಿಕ್ ಮಾಡ್ತೀರೋ ಅಲ್ಲಿ ಅದು ಎನೇಬಲ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ OTP ಹೋಗುತ್ತೆ. OTP ಹಾಕಿದ ತಕ್ಷಣ OTP ಹಾಕಿ ಸೊ ಇಲ್ಲಿ ಬರುತ್ತೆ. ಬೈ ಕ್ಲಿಕ್ಕಿಂಗ್ ದಿಸ್ ಪ್ರೋಸೆಸ್, ಸೊ ಯು ಆರ್ ರೆಡಿ ಟು ಗಿವ್ ಯುವರ್ ಆಧಾರ್ ನಂಬರ್, ಆಧಾರ್ ಡೀಟೇಲ್ಸ್. ಸೊ ಪ್ರೊಸೀಡ್
ಪ್ರೊಸೀಡ್ ಫಾರ್ವರ್ಡ್ ಕೊಟ್ಟಿದ ತಕ್ಷಣ ದೆನ್ ಯು ಹ್ಯಾವ್ ಟು ನೆಕ್ಸ್ಟ್ ಸ್ಟೆಪ್ಗೆ ಬರ್ತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಹಾಕಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಮೇಲ್ ಐ ಡಿಗೂ ಒ ಟಿ ಪಿ ಹೋಗುತ್ತೆ. ಸೊ ಇಮೇಲ್ ಐ ಡಿ ಹಾಕಿ ಅಂಡ್ ದೆನ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಂಡ್ ದೆನ್ ಒ ಟಿ ಪಿ ಬರುತ್ತೆ. ಸೊ ಎರಡೂ ಸಹ ಯು ಕ್ಯಾನ್ ಸಿ ದಿಸ್ ಇಮೇಲ್ ಐ ಡಿ ಒ ಟಿ ಪಿ ಆ್ಯಂಡ್ ದೆನ್ ಮೊಬೈಲ್ ನಂಬರ್ ಒ ಟಿ ಪಿ ಆ್ಯಂಡ್ ದೆನ್ ನೀವು ನಿಮ್ಮ 8 ಡಿಜಿಟ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ 8 ಡಿಜಿಟ್ ಪಾಸ್ವರ್ಡ್ನ ಸೆಟ್ ಮಾಡಾದ ನಂತರ ಯು ಹ್ಯಾವ್ ಟು ಚೂಸ್ ಯೋರ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಚೂಸ್ ಮಾಡಿ ಎಂಟರ್ ಕ್ಯಾಪ್ಚಾ ಆದ ನಂತರ ಓಕೆ ಕೊಟ್ಟರೆ ದೆನ್ ನಿಮ್ಮ ಕ್ವಾಲಿಫಿಕೇಷನ್ಸ್, ಸೊ ಇದೆಲ್ಲ ರಿಜಿಸ್ಟ್ರೇಷನ್ಸ್ ಬರುತ್ತೆ. ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ಕ್ವಾಲಿಫಿಕೇಷನ್ಸ್ ಏನು, ಫಿಲ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ದೆನ್ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ರಿಮೆಂಬರ್, ಅಪ್ಲಿಕೇಶನ್ ನಂಬರ್ ಇದೇ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಕೀಪ್ ದಿಸ್, ಸೇವ್ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಈ ಅಪ್ಲಿಕೇಶನ್ ನಂಬರ್ ನಿಮಗೆ ಟಿಲ್ ನೀವು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಅವಶ್ಯಕತೆ ಆಗುತ್ತೆ. ಈ ಅಪ್ಲಿಕೇಶನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಪಾಸ್ವರ್ಡ್ನ ನಿಮ್ಮ ಹತ್ರನೇ ಇರುತ್ತೆ ಬಿಕಾಸ್ ನೀವೇ ಜನ್ರೇಟ್ ಮಾಡಿರ್ತೀರ. ಸೊ ಒನ್ಸ್ ಓಕೆ ಆದ ನಂತರ ದೆನ್ ಯು ಹ್ಯಾವ್ ಟು ಕಮ್ ಬ್ಯಾಕ್. ನೆಕ್ಸ್ಟ್ ಲಾಗಿನ್ಗೆ ಬರ್ತೀರಾ. ಲಾಗಿನ್ಗೆ ಬಂದಾದ್ಮೇಲೆ ಫಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಆ್ಯಂಡ್ ದೆನ್ ನಿಮ್ಮ ಪಾಸ್ವರ್ಡ್ ಹಾಕಿ ಆ್ಯಂಡ್ ದೆನ್ ಕ್ಯಾಪ್ಚಾ ಹಾಕಿದ ನಂತರ ನೀವು ಈ ಥರ ಒಂದು ಪ್ಯಾನಲ್ ಓಪನ್ ಆಗ್ತಾ ಹೋಗುತ್ತೆ. ಸೊ ಲೈವಲ್ಲಿ ನೋಡೋದಕ್ಕೆ ಟ್ರೈ ಮಾಡೋಣ. ಸೊ ಪ್ಯಾನಲ್ ಯಾವ ಥರ ಕಾಣಿಸುತ್ತೆ ಅಂದರೆ ಯು ಕ್ಯಾನ್ ಸಿ ದಿಸ್. ಸೊ ಈ ಥರ ನಿಮಗೆ ಪ್ಯಾನಲ್ನ ಕಾಣಿಸುತ್ತೆ. ನಿಮ್ಮ ಪ್ರೀವಿಯಸ್ ಇಯರ್ ಡೇಟಾ, ಜನರಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ಎಲಿಜಿಬಿಲಿಟಿ ಕ್ಲಾಸ್, ರಿಸರ್ವೇಷನ್ಸ್, ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್, NRI ವಾರ್ಡ್, ಡಾಕ್ಯುಮೆಂಟ್ ಅಪ್ಲೋಡ್, ಕೋರ್ಸ್ ಡೀಟೇಲ್ಸ್ ಆ್ಯಂಡ್ ದೆನ್ ಅಪ್ಲಿಕೇಶನ್ ಪ್ರಿಂಟ್. ಸೊ ಇಷ್ಟು ಪ್ರೊಸೀಜರ್ನು, ಇಷ್ಟು ಸ್ಟೆಪ್ಪು ನೀವು ಕವರ್ ಮಾಡಬೇಕಾಗುತ್ತೆ. ಆದ ನಂತರ ನಿಮಗೆ ಲಾಸ್ಟಲ್ಲಿ ಅಪ್ಲಿಕೇಶನ್ಸ್ ಪ್ರಿಂಟ್ ಆಗೋದು. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಪ್ರೀವಿಯಸ್ ಇಯರ್ ಡೇಟಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಟೈಮ್ ಔಟ್ ಆಗಿರೋದ್ರಿಂದ ಸೊ ವಿಲ್ ಟ್ರೈ ಟು ಲಾಗಿನ್ ಅಗೇನ್. ಸೊ ಫಸ್ಟ್ ಅಪ್ಲಿಕೇಶನ್ಸ್ ಹಾಕಬೇಕಾಗತ್ತೆ. ಸೊ ಅಪ್ಲಿಕೇಶನ್ ನಂಬರ್ and then password, after that you can see this previous year data, general details, study details, eligibility clause, reservation, special category, NRI, document upload, course details, application print. Complete ಈ ಇಷ್ಟು ಸ್ಟೆಪ್ನ ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಸೊ ವಿಲ್ ಟ್ರೈ ಟು ಸಾಲ್ವ್ ಒನ್ ಬೈ ಒನ್. ಸೊ ಫಸ್ಟ್ ಎಡಿಟ್ ಡೀಟೇಲ್ಸ್. ಸೊ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೀವಿಯಸ್ ಇಯರ್, ಸೊ ಇಫ್ ಯು ಆರ್ ಪ್ರೀವಿಯಸ್ ಇಯರಲ್ಲಿ 2025 KCET ಅಟೆಂಪ್ಟ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ, ಆಟೋಮೆಟಿಕ್ಕಾಗಿ ಆಗುತ್ತೆ. ಒನ್ಸ್ ನೀವು ಅಪ್ಡೇಟ್ ಪ್ರೀವಿಯಸ್ ಡೇಟಾ ಆದ ನಂತರ ಸೊ ಕ್ಲಿಕ್ ಆನ್ ದ ನೆಕ್ಸ್ಟ್. ಸೊ ನೆಕ್ಸ್ಟ್ ನಿಮಗೆ ಜನರಲ್ ಡೀಟೇಲ್ಸ್ ಬರುತ್ತೆ. ಸೊ ಜನರಲ್ ಡೀಟೇಲ್ಸಲ್ಲಿ ನಿಮ್ಮ ಸ್ಟಾಟ್ಸ್ ನಂಬರು, ನಿಮ್ಮ ನೇಮು, ಯಾವ ಡಿಸ್ಟ್ರಿಕ್ಟಲ್ಲಿ ಓದಿದ್ದೀರಾ, ನಿಮ್ಮ ಜೆಂಡರು ಆ್ಯಂಡ್ ದೆನ್ ಕ್ರಿಶ್ಚಿಯನ್ ಸಬ್ ಕ್ಯಾಸ್ಟ್ ಯಾವುದು, ಮದರ್ ಟಂಗು, ಸೊ ಇದನ್ನೆಲ್ಲ ನೀವು ಹಾಕಬೇಕಾಗುತ್ತೆ. ಒನ್ಸ್ ಆದ ನಂತರ ನಿಮ್ಮ ಕ್ವಾಲಿಫಿಕೇಷನ್ಸ್, ಕಂಟ್ರಿ ಎಲ್ಲ ಡೀಟೇಲ್ಸ್ ಹಾಕಾದ ನಂತರ ಕ್ಲಿಕ್ ಆನ್ ಸೇವ್ ಜನರಲ್ ಡೀಟೇಲ್ಸ್. ಸೊ ಒನ್ಸ್ ಜನರಲ್ ಡೀಟೇಲ್ಸ್ ಇಸ್ ಸೇವ್ಡ್, ನೆಕ್ಸ್ಟ್ ಆಪ್ಷನ್ಸ್ ಬರುತ್ತೆ. ಸೊ ಕ್ಲಿಕ್ ಆನ್ ದ ನೆಕ್ಸ್ಟ್ ಆಪ್ಷನ್ಸ್. ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಸ್ಟಡಿ ಡೀಟೇಲ್ಸಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಸೆಲೆಕ್ಟ್ ಪಾಸ್ಡ್ ಕ್ಲಾಸಸ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇಲ್ಲಿ ಯಾಕೆ ಬರ್ತಿಲ್ಲ ಅಂದರೆ ಇದು ಆಲ್ರೆಡಿ ಅಪ್ಲಿಕೇಶನ್ಸ್ ಹಾಕಿರ್ತಕ್ಕಂಥದ್ದು, ಸೊ ಹಾಗಾಗಿ ನಿಮಗೆ ಬರಲ್ಲ. ಸೊ ನೀವು ಇಲ್ಲಿ ಏನು ಡೀಟೇಲ್ಸ್ನ ಸೆಲೆಕ್ಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿ, ಪಾಸ್ಟ್ ಇಯರ್ ಯಾವುದು, ಯಾವ ಬೋರ್ಡಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಮಾಡಿದ್ರಿ, ಯಾವ ಸ್ಟೇಟಲ್ಲಿ, ಯಾವ ಡಿಸ್ಟ್ರಿಕ್ಟ್, ಅಂಡ್ ದೆನ್ ಯಾವ ಸ್ಕೂಲಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಮಾಡಿದ್ರಿ, ನಿಮ್ಮ ಸ್ಕೂಲ್ ಟೈಪ್ ಯಾವುದು, ಗೌರ್ಮೆಂಟಾ, ಏಡೆಡಾ, ಪ್ರೈವೇಟಾ ಅಥವಾ ಗೌರ್ಮೆಂಟ್ ಏಡೆಡಾ. ಸೊ ಈ ಥರ ಎಲ್ಲ ಡೀಟೇಲ್ಸ್ನ ಫಿಕ್ಸ್ ಆದ ನಂತರ ಯಾವ ಏರಿಯಾ ಬರುತ್ತೆ, ರೂರಲ್ ಆರ್ ಅರ್ಬನ್, ಆ್ಯಂಡ್ ದೆನ್ ಮೀಡಿಯಂ, ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ಆರ್ ಎನಿ ಅದರ್ ಮೀಡಿಯಂ. ಸೊ ಇಲ್ಲಿ ಆ್ಯಡ್ ಡೀಟೇಲ್ಸ್ನ ಕೊಟ್ಟರೆ ಇಲ್ಲಿ ಈ ಥರ ಫೆಚ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಪಾಸ್ಟ್ ಕ್ಲಾಸ್, ಫಸ್ಟ್, ಸೆಕೆಂಡ್, ಥರ್ಡ್ ಟಿಲ್ ನೀವು ಎಲ್ಲಿವರೆಗೂ ಕರ್ನಾಟಕದಲ್ಲಿ ಓದಿದ್ರು ಸೊ ಅಷ್ಟು ಡೀಟೇಲ್ಸ್ನ ಕೊಡಿ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಯು ಕ್ಯಾನ್ ಸಿ ದಿಸ್ ಎಂಟರ್ ಯುವರ್ ಪೇರೆಂಟ್ಸ್ ಸ್ಟಡಿ ಇನ್ಫಾರ್ಮೇಷನ್ಸ್. ಸೊ ನಿಮ್ಮ ಪೇರೆಂಟ್ಸ್ ಏನಾದ್ರು ಡಸ್ ಎನಿ ಒನ್ ಆಫ್ ಪೇರೆಂಟ್ಸ್, ಮದರ್ ಆರ್ ಫಾದರ್, ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಮೋರ್ ದೆನ್ 7 years? ಇಫ್ ಎಸ್, ಸೊ ಕ್ಲಿಕ್ ಆನ್ ದ ಎಸ್ ಆ್ಯಂಡ್ ದೆನ್ ಯಾವ ಮದರ ಫಾದರ ಅಂತ ಹೇಳಿ ಅವ್ರ ಡೀಟೇಲ್ಸ್ನ ಫಿಲ್ ಮಾಡಿ. ಇಫ್ ನೋ,
ಸೊ ಕ್ಲಿಕ್ ಆನ್ ನೋ ಅಂಡ್ ದೆನ್ ಪ್ರೊಸೀಡ್ ಫಾರ್ವರ್ಡ್. ಸೊ ಈ ತರ ಬರ್ತಿರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಯಾವ ಇಯರ್ ಅಲ್ಲಿ ಮಾಡಿದೀರಾ, ಯಾವ ಎಜುಕೇಶನ್ ಡಿಸ್ಟ್ರಿಕ್ಟು, ನಿಮ್ಮ ಸ್ಕೂಲ್ ನೇಮು. ಸೊ ಕಂಪ್ಲೀಟ್ ಡೀಟೇಲ್ಸ್ ಆದ ನಂತರ ಕ್ಲಿಕ್ ಆನ್ ಎಕ್ಸ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ಎಲಿಜಿಬಿಲಿಟಿ ಕ್ಲೋಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಫ್ಲೆಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ಸ್, ನೀವೇನು ಇನ್ಫಾರ್ಮೇಶನ್ಸ್ ಪ್ರೀವಿಯಸ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀರೋ ಆ ಇನ್ಫಾರ್ಮೇಶನ್ಸ್ ಅಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಿದೆ. ಯು ಕ್ಯಾನ್ ಸಿ ದಿಸ್, ಯು ಕಾಂಟ್ ಎಡಿಟ್ ಎಲಿಜಿಬಿಲಿಟಿ ಕ್ಲಾಸ್. ಸೊ ಸೆಲೆಕ್ಟ್ ಎಲಿಜಿಬಿಲಿಟಿ ಕ್ಲಾಸ್ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಿದೆ. ಸೊ ಅಕಾರ್ಡಿಂಗ್ ಟು ದಿಸ್ ಡೇಟಾ, ಈ ಅಪ್ಲಿಕೇಶನ್ ಡೇಟಾ ಪ್ರಕಾರ ಎಲಿಜಿಬಿಲಿಟಿ ಕ್ಲಾಸ್ ಎ. ಸೊ ಇದು ನಿಮಗೆ ವೇರಿ ಆಗಬಹುದು ಅಕಾರ್ಡಿಂಗ್ ಟು ಯುವರ್ ಡೇಟಾ. ಸೊ ನೀಡ್ ನಾಟ್ ಟು ವರಿ. ಸೊ ನೆಕ್ಸ್ಟ್ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಶನ್ಸ್ ಅಂಡ್ ದೆನ್ ಕ್ಲಿಕ್. ಸೊ ನೆಕ್ಸ್ಟ್ go for the next. The next option is reservations. This is very, very important. You can see this. Enter correct RD number to claim category reservations. So RD number is very important. So illi kottidare, do you want to claim category other than general merit? If yes, I want to claim category under SC agirbodu, ST agirbodu, category 1, 2A, 2B, 3A, 3B. So ನೀವು ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ನಿಮ್ಮ RD ಸರ್ಟಿಫಿಕೇಟ್ ನಂಬರ್, ಸೊ ನಿನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕಾಗತ್ತೆ. ಹಾಕಾದ ನಂತರ ಚೆಕ್ ಮೈ RD ನಂಬರ್ ಅಂತ ಬರುತ್ತೆ ಅಂಡ್ ದೆನ್ ಪ್ರೊಸೀಡ್ ಆಗುತ್ತೆ. ನೀವೇನಾದ್ರೂ ಇದು ಯಾವುದೋ ಕ್ಯಾಟಗರಿ ಕ್ಲೈಮ್ ಮಾಡಲಿಲ್ಲ ಅಂದ್ರೆ ಐ ವಾಂಟ್ ಟು ಕ್ಲೈಮ್ ಆಸ್ ಅ ಜನರಲ್ ಮೆರಿಟ್ ಕೊಟ್ಟು ಸೊ ನೆಕ್ಸ್ಟ್ ಸೇವ್ ಕ್ಯಾಟಗರಿ ಹ್ಯಾಸ್ ಜನರಲ್ ಮೆರಿಟ್ ನ ಕೊಡಬೇಕಾಗುತ್ತೆ. ಸೊ ಅಂಡ್ ದೆನ್ ನೆಕ್ಸ್ಟ್ ಹೋಗ್ತೀರಾ. ನೆಕ್ಸ್ಟ್ ಎಂಟರ್ RD ನಂಬರ್ ಟು ಕ್ಲೈಮ್ ಇನ್ಕಮ್. ಸೊ ನೀವೇನಾದ್ರೂ ಇನ್ಕಮ್ ಸರ್ಟಿಫಿಕೇಟ್ ನ ಕ್ಲೈಮ್ ಮಾಡಬೇಕಾದ್ರೆ, ಸೊ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakh ಫಾರ್ ಜನರಲ್ ಮೆರಿಟ್ ಅಂಡ್ 10 lakh ಫಾರ್ SC ST, ಅಥವಾ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakh. ಸೊ ಇವೆರಡು ಕ್ಯಾಟಗರಿಯಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಬಿಲಾಂಗ್ ಆಗಿದೆ ಅಂತ ನೋಡ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಫಸ್ಟ್ ಕ್ಲಿಕ್ ಮಾಡಿದ್ರೆ RD ನಂಬರ್ ಹಾಕ್ಬೇಕಾಗುತ್ತೆ. ಸೆಕೆಂಡ್ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಸೇವ್ ಇನ್ಕಮ್ ಅಂಡ್ ಮೋರ್ ದೆನ್ 8 lakh ಅಂದ್ಬಿಟ್ಟು ಪ್ರೊಸೀಡ್ ಫಾರ್ವರ್ಡ್ ಆಗ್ತೀರಾ. ಸೊ ದಿಸ್ ಇಸ್ ಇನ್ ಆರ್ಡರ್ ಟು ಕ್ಲೈಮ್ KK ಕಲ್ಯಾಣ್ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದವ್ರಿಗೆ ಮಾತ್ರ. ಸೊ ನೀವೇನಾದ್ರೂ ಈ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಬೇಕು ಅಂದ್ರೆ ಸೊ ಕ್ಲಿಕ್ ಆನ್ ಎಸ್, ನಿಮ್ಮ RD ಸರ್ಟಿಫಿಕೇಟ್ ಹಾಕ್ಬೇಕಾಗುತ್ತೆ, ಅದರ್ವೈಸ್ ನೋ. ನೆಕ್ಸ್ಟ್ ಕ್ಲೈಮ್ ರೂರಲ್ ಕೋಟಾ. ನೀವೇನಾದ್ರೂ ರೂರಲ್ ಮೀಡಿಯಂ ಅಲ್ಲಿ ಓದಿದ್ರೆ ಸೊ ಆ ಒಂದು ಸರ್ಟಿಫಿಕೇಶನ್ಸ್ ನಿಮ್ಮ ಹತ್ರ ಇದ್ರೆ ಸೊ ಕ್ಲಿಕ್ ಆನ್ ಎಸ್ ಅಂಡ್ ದೆನ್ ನಿಮ್ಮ ನಾನ್ ಕ್ರಿಮಿ ಲೇಯರ್ RD ಸರ್ಟಿಫಿಕೇಟ್ ನ ಹಾಕ್ಬೇಕಾಗುತ್ತೆ ಅಂಡ್ ದೆನ್ ಇಲ್ಲ ಅಂದ್ರೆ ನೋ ಅಂತ ಕೊಡ್ಬೇಕಾಗುತ್ತೆ. ಸೊ ನೀವು ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡ್ಬೇಕಂದ್ರೆ ಈ ಡೀಟೇಲ್ಸ್ ನ ಫಿಲ್ ಮಾಡಿ. ಎಲ್ಲಾ ಡೀಟೇಲ್ಸ್ ಜಮ್ಮು ಅಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಏನಾದ್ರು ಇದ್ರೆ ಈ ಡೀಟೇಲ್ಸ್ ನ ಫಿಲ್ ಮಾಡಿ. ಸೊ ಒನ್ಸ್ ರಿಸರ್ವೇಶನ್ ಕ್ಲೈಮ್ ಫಾರ್ ಮೆಡಿಕಲ್ ಆರ್ ಡೆಂಟಲ್ ಆಗಿದ್ರೆ ಸೊ ನೀವು ಈ ರಿಸರ್ವೇಶನ್ಸ್ ನ ಕ್ಲೈಮ್ ಮಾಡಿ. ಸೊ ರಿಮೆಂಬರ್, ಇಲ್ಲಿ ನೀವು ನೋಡ್ಬೋದು ಸೊ ರೂರಲ್ ಕೋಟಾ ಹೈದರಾಬಾದ್ ಕರ್ನಾಟಕ. ಸೊ ಇಲ್ಲಿ ಸೊ ನೀವು ನಾನ್ ಕ್ರೀಮಿ ಲೇಯರ್ ಅಂತ ಬಂದ್ರೆ ಯಾರೆಲ್ಲ ನೀವು ಡೆಂಟಲ್ಲು ಅಥವಾ ನೀಟ್ ಎಕ್ಸಾಮಿನೇಷನ್ಸ್ಗೆ ಹಾಕ್ತಿದ್ದೀರೋ ಅಪ್ಲಿಕೇಶನ್ಸ್, ಅವ್ರು ಮಾತ್ರ ನಾನ್ ಕ್ರೀಮಿ ಲೇಯರ್ಗೆ ಬರಬೇಕಾಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಸೊ ಒನ್ಸ್ ನೀವು ಇದೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಾದ ನಂತರ ಸೊ ಇಲ್ಲಿ ಐ ಹ್ಯಾವ್ ಚೆಕ್ಡ್ ಅಂಡ್ ಅಪ್ಡೇಟೆಡ್ ಕರೆಕ್ಟ್ ಕ್ಯಾಟಗರಿ ಕ್ಲೈಮ್ಸ್, ಐ ಹ್ಯಾವ್ ಚೆಕ್ಡ್ ಅಂಡ್ ಅಪ್ಡೇಟೆಡ್ ಕರೆಕ್ಟ್ ಇನ್ಕಮ್ ಕ್ಲೈಮ್ಸ್, ಹಾಗೆ ರೂರಲ್ಲು, ಕನ್ನಡ, ಹೈದರಾಬಾದ್ ಕರ್ನಾಟಕ, ಲಿಂಗ್ವಿಸ್ಟಿಕ್ಕು, ರಿಲಿಜಿಯನ್ಸ್ ಮೈನಾರಿಟಿ ಕ್ಲೈಮು ಅಂಡ್ ದೆನ್ ಎಲ್ಲ ಕ್ಲೈಮು ನೀವು ಚೆಕ್ ಮಾಡಿದ್ದೀರಾ ಅಂದ್ರೆ ಸೊ ಕ್ಲಿಕ್ ಎಸ್, ಎಲ್ಲಾನು ಟಿಕ್ ಮಾಡಬೇಕಾಗುತ್ತೆ ಅಂಡ್ ದೆನ್ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್ಸ್ ನ ಕೊಡಬೇಕಾಗುತ್ತೆ ಅಂಡ್ ದೆನ್ ಯು ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಪ್ರೊಸೀಜರ್ಗೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಆಫ್ಟರ್ ದಟ್ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ಸ್. ಸೊ ಇಷ್ಟೊತ್ತು ನಾವು ಕ್ಲೈಮ್ ಮಾಡಿದ್ದು ರಿಸರ್ವೇಶನ್. ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್. ಯಾರೆಲ್ಲ NCC ಸ್ಪೋರ್ಟ್ಸ್ ಕೋಟಾ ಅಥವಾ ಎಕ್ಸ್ ಡಿಫೆನ್ಸ್ ಬರುತ್ತೋ ಸೊ ಅವ್ರಿಗೆ ಈ ಒಂದು ಕ್ಯಾಟಗರಿ ತಲುಪ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್, ಸೆಲೆಕ್ಟ್ ಸ್ಪೆಷಲ್ ಕ್ಯಾಟಗರಿ, NCC ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಓನ್ಲಿ ಫಾರ್ ಕರ್ನಾಟಕ, and then differently abled, Anglo-Indian only for Karnataka, Central Armed Police Forces only for Karnataka again, ex-CRPF. ಸೊ ಇದರಲ್ಲಿ ನೀವು ಯಾವುದಕ್ಕಾದ್ರೂ ಬಿಲಾಂಗಿಂಗ್ ಆಗಿದ್ರೆ ಸೊ ಕ್ಲೈಮ್ ದಟ್ ಅಂಡ್ ದೆನ್ ಅದ್ರ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಒಂದು ಸಲ ನೀವು ಇದನ್ನೆಲ್ಲ ಕ್ಲೈಮ್ ಮಾಡಾದ್ಮೇಲೆ ಯು ಕ್ಯಾನ್ ಸಿ ದಿಸ್, ಯಾವ್ಯಾವ ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಿದಿರಾ ಇಲ್ವಾ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ NCC ಕ್ಲೈಮ್ ಮಾಡಿದ್ರೆ ಇಲ್ಲಿ ಸರ್ಟಿಫಿಕೇಟ್ ಅಂಡರ್ ಅಲ್ಲಿ ಕ್ಲೈಮ್ ಅಂತ ಬರುತ್ತೆ, ಅಥವಾ ಕ್ಲೈಮ್ ಮಾಡಿಲ್ಲ ಅಂದ್ರೆ ನೋ ಕ್ಲೈಮ್ಸ್ ಅಂತ ಬರುತ್ತೆ. ಸೊ ಒನ್ಸ್ ಆ ಡೀಟೇಲ್ಸ್ ಆದ ತಕ್ಷಣ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ನೆಕ್ಸ್ಟ್ ಹೋಗಿದ ತಕ್ಷಣ
NRI ವಾರ್ಡ್ ಬರುತ್ತೆ. ಸೊ NRI ವಾರ್ಡಲ್ಲಿ ಇದ್ದವರು ಡೂ ಯು ಕ್ಲೈಮ್ ಸೀಟ್ ಅಂಡರ್ NRI ವಾರ್ಡ್? ಇಫ್ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ, ಅಂಡ್ ದೆನ್ ಕ್ಲಿಕ್ ಆನ್ ದ ನೆಕ್ಸ್ಟ್. ಎಸ್ ಅಂತ ಕೊಟ್ಟರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ನ ಕೇಳ್ತಾರೆ, ಪ್ಲೀಸ್ ಫಿಲ್ ದಟ್. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಪ್ಡೇಟೆಡ್ ಫೋಟೋಸ್, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡ್ ದೆನ್ updated signature, ಎರಡೂ keep it and then upload. So we'll try to upload that. So first passport size photo, open. The next is file, handwritten email, yes. Next upload documents ಮೇಲೆ click ಮಾಡಿ. So once photo uploaded successfully, so okay ಕೊಟ್ಟು, ಸೊ ಓಕೆ ಕೊಟ್ಟು ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ಗೆ ಬರ್ತೀರಾ. ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಬಂದಾದ್ಮೇಲೆ ಇಲ್ಲಿ ನಿಮಗೆ ಕೋರ್ಸ್ ಡೀಟೇಲ್ಸ್ನ ಬರುತ್ತೆ. ಸೊ ಆ ಕೋರ್ಸ್ ಡೀಟೇಲ್ಸಲ್ಲಿ ನಿಮ್ಮ ಸ್ಪೆಸಿಫೈ ಯಾವುದಕ್ಕೆ ಹಾಕ್ತಿದ್ದೀರಾ ಅನ್ನೋ ಎಂಟೈರ್ ಡೀಟೇಲ್ಸ್ನ ಚೆಕ್ ಮಾಡಬೇಕಾಗತ್ತೆ. ಇಲ್ಲೇ ತೋರಿಸ್ಬೋದಾಗಿತ್ತು, ಬಿಕಾಸ್ ಡ್ಯೂ ಟು ನೆಟ್ವರ್ಕ್ ಇಶ್ಯೂಸ್ ಸೊ ಇಲ್ಲಿ ಅಪಿಯರ್ ಆಗ್ತಿಲ್ಲ, ಸರ್ವರ್ ಇಶ್ಯೂಸ್ ಇರುತ್ತೆ. ಸೊ ಕೆಲವೊಂದ್ಸಲ ನೀವು ಅಪ್ಲೋಡ್ ಮಾಡಿದ್ರು ಅಪಿಯರ್ ಆಗಲ್ಲ. ಡೋಂಟ್ ವರಿ, ಪ್ಯಾನಿಕ್ ಆಗಬೇಡಿ. ಇಟ್ ಟೇಕ್ಸ್ ಸಮ್ ಟೈಮ್ಸ್ ಡ್ಯೂ ಟು ಸರ್ವರ್ ಇಶ್ಯೂಸ್ ಆಗಿರ್ಬೋದು, ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು, ಟೆಕ್ನಿಕಲ್ ಗ್ಲಿಚಸ್ ಇಂದ ಅಪಿಯರ್ ಆಗಲ್ಲ. ನೀಡ್ ನಾಟ್ ಟು ವರಿ ಅಬೌಟ್. ಸೊ ಒನ್ಸ್ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಕೋರ್ಸ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಕೋರ್ಸ್ ಡೀಟೇಲ್ಸ್ ಆದ ನಂತರ ಕಂಪ್ಲೀಟ್ ಅಪ್ಲಿಕೇಶನ್ಸ್ನ ಪ್ರಿಂಟ್ನ ತೊಗೊಬೇಕಾಗುತ್ತೆ. ಸೊ ಫೈನಲ್ ಸಬ್ಮಿಷನ್ಸ್ಗಿನ್ನ ಫಸ್ಟ್ ಪ್ರಿಂಟ್ನ ತೊಗೊಳ್ಳಿ. ಪ್ರಿಂಟ್ನ ತೊಗೊಂಡು ಆದ ನಂತರ ನೀವು ನೆಕ್ಸ್ಟ್ ಪ್ರೊಸೀಡ್ ಫಾರ್ವರ್ಡ್ ಆಗಬೇಕಾಗುತ್ತೆ. ಸೊ ಒನ್ಸ್ ಪ್ರಿಂಟ್ನ ತೊಗೊಂಡು ಆದಮೇಲೆ ಫೈನಲ್ ಡಿಕ್ಲರೇಷನ್ಸ್ ಕೊಡಬೇಕಾಗುತ್ತೆ. ಫೈನಲ್ ಡಿಕ್ಲರೇಷನ್ಸ್ ಕೊಡೋದಕ್ಕಿಂತ ಮುಂಚೆ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ಸ್. ಸೊ ಡ್ಯೂ ಟು ನೆಟ್ವರ್ಕ್ ಇಶ್ಯೂಸ್ ಐ ಕುಡ್ ನಾಟ್ ಶೋ ದ್ಯಾಟ್. ಸೊ ಅದರ್ವೈಸ್ ಐ ಕುಡ್ ಹ್ಯಾವ್ ಶೋನ್ ದಟ್. ಸೊ ಐ ಹೋಪ್ ಫ್ರಮ್ ದ ಸ್ಕ್ರ್ಯಾಚಿಂದ ಟಿಲ್ ಎಂಡಿಂಗ್ವರೆಗೂ ನಿಮಗೆ ಎಲ್ಲ ಡೀಟೇಲ್ಸು ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಸಿನ್ಸ್ ಇವತ್ತು ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕನ್ನು ಬಿಟ್ಟಿರೋದ್ರಿಂದ ಸರ್ವರ್ ಇಶ್ಯೂಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ. ಸೊ ಒಂದು ಸಲ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಈ ವಿಡಿಯೋನ ವಾಚ್ ಮಾಡಿ ಅಂಡ್ ದೆನ್ ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಇನ್ಫಾರ್ಮೇಷನ್ಸ್ ಬುಲೆಟಿನ್ನ ಓದ್ಕೊಡಿ, ಸೊ ದಟ್ ನಿಮಗೆ ಎಲ್ಲ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಸು ಅವೈಲಬಲ್ ಆಗ್ತಾ ಹೋಗುತ್ತೆ. ಐ ಹೋಪ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.